27th ಆರ್ ಕ್ವಶನ್. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎವಾಲ್ಯುವೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಎವಾಲ್ಯುವೇಟ್ ಮಾಡ್ಬೇಕು. ಈಗ ನೀವು ನೋಡಿದ್ರೆ 5. ಓಕೆ, ಸೊ ಕಾಸ್ ಸ್ಕ್ವೇರ್ 60 ಅಂತೆ. ಕಾಸ್ 60 ಎಷ್ಟು? ಕಾಸ್ 60 ಬಂದ್ಬಿಟ್ಟು 1/2 ಹೋಲ್ ಸ್ಕ್ವೇರ್ ಆಗುತ್ತೆ, ಯಾಕಂದ್ರೆ ಕಾಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಆಮೇಲೆ ಪ್ಲಸ್ 4 ಸೀಕೆಂಡ್ ಸ್ಕ್ವೇರ್ 30. ಓಕೆ, ಸೊ ನಿಮಗೆ ಸೀಕೆಂಡ್ ಬಂದ್ಬಿಟ್ಟು ಯಾರು ಉಲ್ಟಾ? ಕಾಸ್ ಉಲ್ಟಾ. ಸೊ ಕಾಸ್ 30 ಬಂದ್ಬಿಟ್ಟು ಏನು? √3/2. ಸೀಕೆಂಡ್ ಏನಾಗುತ್ತೆ ಅವಾಗ? ಸೀಕೆಂಡ್ 30 ಬಂದ್ಬಿಟ್ಟು 2/√3 ಆಗುತ್ತೆ. ಸೊ ಅವಾಗ ಏನ್ ಬರ್ತೀನಿ? 2/√3 ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ tan 45 ಬಂದ್ಬಿಟ್ಟು 1 ಸ್ಕ್ವೇರ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ. ಓಕೆ, ಈಗ sin 30 ಬಂದ್ಬಿಟ್ಟು ಏನಾಗುತ್ತೆ? 1/2. sin 90 ಬಂದ್ಬಿಟ್ಟು ಏನು? 1 ಆಯ್ತು. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ತೀನಿ. ಈಗ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಓಕೆ, ಈ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋಣ. 5 × 1/2 ಸ್ಕ್ವೇರ್ ಏನಾಗುತ್ತೆ? 1/4 ಆಗುತ್ತೆ. ಪ್ಲಸ್ 4 × 2 ಸ್ಕ್ವೇರ್ ಬಂದ್ಬಿಟ್ಟು 4. ಓಕೆ, √3 ನ ಸ್ಕ್ವೇರ್ ಮಾಡಿದ್ರೆ, ಓಕೆ, ಇಲ್ಲಿ ನೀವು ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡಬೇಕು, ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡಬೇಕು. ಸೊ √3 ಸ್ಕ್ವೇರ್ ಬಂದ್ಬಿಟ್ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಆಗುತ್ತೆ. ಸೊ ಇಲ್ಲಿ 3 ಬರೀತೀನಿ. ಮೈನಸ್ 1 ಸ್ಕ್ವೇರ್ ಬಂದ್ಬಿಟ್ಟು 1 ಹೋಲ್ ಡಿವೈಡೆಡ್ ಬೈ. ಓಕೆ, ಇಲ್ಲಿ 1/2 ಪ್ಲಸ್ 1 ಆಸ್ ಇಟ್ ಈಸ್ ಬರೀತೀನಿ. ಓಕೆನಾ? ಈಗ ಏನಾಗುತ್ತೆ ನೋಡ್ರಿ, 5 × 1/4 5/4 ಆಯ್ತು. ಪ್ಲಸ್ 4 4 16 16/3 ಮೈನಸ್ 1 ಆಯ್ತು, ಹೋಲ್ ಡಿವೈಡೆಡ್ ಬೈ. ಓಕೆ, ಏನ್ ಉಳಿತು? 1/2 ಪ್ಲಸ್ 1 ಉಳಿತು. ಓಕೆ, ಈಗ ನ್ಯೂಮರೇಟರ್ ಎಲ್ಸಿಎಂ ತಗೊಂಡ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ 4 3 ಮತ್ತೆ 1 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ? 12 ಬರುತ್ತೆ. ಓಕೆ, ಅದನ್ನ ಬರಿತೀನಿ. ಈಗ ನೀವೇನ್ ಮಾಡ್ರಿ, ಇದರಲ್ಲಿರೋ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಸೊ ಏನಾಗುತ್ತೆ? 4 1 × 4 3 5 3 15 ಆಯ್ತು. ಇಲ್ಲಿ 15 ಬರಿತೀನಿ. ಪ್ಲಸ್ ಈಗ ಇಲ್ಲಿ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನೋ 12, ಕ್ಯಾನ್ಸಲ್ ಮಾಡೋ 3 1 3 4 16 4 64. ಇಲ್ಲಿ 64 ಬರಿತೀನಿ. ಮೈನಸ್ ಈಗ ಥರ್ಡ್ ನಂಬರ್ ತಗೊಂತೀನಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. 1/1 × 12 ಏನಾಗುತ್ತೆ? 12 ಬರುತ್ತೆ. ಮೈನಸ್ 12 ಹೋಲ್ ಡಿವೈಡೆಡ್ ಬೈ. ಓಕೆ, ಸೊ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಸೊ 1/2 ಪ್ಲಸ್ 1 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1. 2 ಮತ್ತೆ 1 ಎಲ್ಸಿಎಂ ತಗೊಂಡ್ರೆ 2 ಬರುತ್ತೆ. ಈಗ ಮತ್ತೆ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 2 2 ಕ್ಯಾನ್ಸಲ್ ಆಗಿ 1 1 1 ಬರುತ್ತೆ. ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 × 2 ಏನಾಗುತ್ತೆ? 2 ಆಗುತ್ತೆ. ಓಕೆ, ಈಗ 15 ಪ್ಲಸ್ 64 ಏನಾಗುತ್ತೆ ನೋಡೋಣ. ಓಕೆ, ಸೊ 64 ಪ್ಲಸ್ 15 ಏನಾಗುತ್ತೆ? 4 + 5 9 ಆಗುತ್ತೆ. 6 + 1 7. ಓಕೆ, ಆಮೇಲೆ ಇವ್ರಿಬ್ಬರನ್ನ ಆಡ್ ಮಾಡಿದ್ವಿ. ಇವಾಗ -12 ಮಾಡ್ಬೇಕು. ಸೊ ಸಬ್ಟ್ರಾಕ್ಟ್ ಮಾಡೋಣ. ಸೊ ಏನಾಗುತ್ತೆ? 9 ಅಲ್ಲಿ 2 ಹೋದ್ರೆ 7, 7 ಅಲ್ಲಿ 1 ಹೋದ್ರೆ 6. ಸೊ ಎಷ್ಟಾಯ್ತು? 67/12 ಹೋಲ್ ಡಿವೈಡೆಡ್ ಬೈ 1 + 2 ಏನಾಯ್ತು? 3 ಆಯ್ತು. 3/2 ಆಯ್ತು. ಓಕೆ, ಸೊ ನಾನು ಇಲ್ಲಿ ನೀಟಾಗಿ ಬರ್ದ್ಬಿಡ್ತೀನಿ. ಓಕೆ, ಸೊ ಏನಾಯ್ತದು? 67/12 ಹೋಲ್ ಡಿವೈಡೆಡ್ ಬೈ 3/2 ಆಯ್ತು. ಓಕೆ, ಈಗ 67/12. ಓಕೆ, ಈ ಡಿವೈಡರ್ ಅದು ಇಂಟು ಬರ್ಕೊಂಡ್ರೆ ಅವಾಗ ಏನಾಗುತ್ತೆ? ಓಕೆ, ಇದು ರೆಸಿಪ್ರೋಕಲ್ ಆಗುತ್ತೆ. 3/2 ಇರೋದು ಏನಾಗುತ್ತೆ? 2/3 ಆಗುತ್ತೆ. ಸೊ ಅವಾಗ ಕ್ಯಾನ್ಸಲ್ ಮಾಡಿದ್ರೆ 2 1 2 6. ಓಕೆ, ಸೊ ಈಗ ಮತ್ತೆ ಫರ್ದರ್ ಕ್ಯಾನ್ಸಲ್ ಆಗಲ್ಲ. ಸೊ 67 6 3 ಏನಾಗುತ್ತೆ? 18 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 67/18. ಓಕೆ, ಆಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾಗಬೇಕಂತಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ.
ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಫಾಲೋ ಮಾಡಿ.